ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ದಿನಗಣನೆ ಶುರುವಾಗಿದೆ. ಬಿಗ್ ಬಾಸ್ ಮನೆ ಟಾಸ್ಕ್ ಗಳಿಗೆ ಬ್ರೇಕ್ ಬಿದ್ದಿದ್ದು ಇರೋ 3 ದಿನವನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬರಲ್ಲೂ ಯಾರು ಗೆಲ್ಲಬಹುದು, ಯಾರು ರನ್ನರ್ ಅಪ್ ಆಗಬಹುದು ಅನ್ನೋ ಗೊಂದಲ ಕಾಡ್ತಾನೆ ಇದೆ. ಫಿನಾಲೆ ಬರೋವರೆಗೂ ಎಲ್ಲರ ತಲೆಯಲ್ಲೂ ಇದೇ ಓಡಾಡ್ತಾ ಇರುತ್ತೆ. ಬರೀ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಇದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದಕ್ಕೆ ಗಿಲ್ಲಿನೇ ಕಾರಣ. ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಗಿಲ್ಲಿ ಹವಾ ಹೇಗಿದೆ ಅನ್ನೋದು ಬಿಗ್ ಬಾಸ್ ಟೀಮ್ಗೂ ಗೊತ್ತಿದೆ. ಆದ್ರೆ ಫಿನಾಲೆಗೆ 3 ದಿನ ಇರುವಾಗ ದೊಡ್ಡ ಬದಲಾವಣೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿಯಲ್ಲ, ಅಶ್ವಿನಿ ಅನ್ನೋ ಮಾತುಗಳು ಹರಿದಾಡೋದಕ್ಕೆ ಶುರುವಾಗಿದೆ. ಅದರಲ್ಲೂ ನಿನ್ನೆ ನಡೆದ ಒಂದು ಘಟನೆಯನ್ನೇ ಇಟ್ಕೊಂಡು 10 ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಒಂದು ವಿಷಯವನ್ನ ಪಕ್ಕಾ ಮಾಡ್ಕೊಳ್ಳಿ, ಜನ ಅನ್ಕೊಂಡಂತೆ ಯಾವತ್ತೂ ಬಿಗ್ ಬಾಸ್ ನಡೆಯಲ್ಲ. ಬಹುತೇಕ ಬಾರಿ ಜನರ ವೋಟಿಂಗ್ ಮೇಲೂ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ. ಇದು ನಿಮಗೂ ಗೊತ್ತು, ಬಿಗ್ ಬಾಸ್ ನೋಡೋ ಬಹುತೇಕ ವೀಕ್ಷಕರಿಗೂ ಗೊತ್ತು. ಯಾಕಂದ್ರೆ ಇಂಥವರೇ ಗೆಲ್ಲಬಹುದು, ಇಂಥವರೇ ಸೋಲಬಹುದು ಅಂತ ಜನ ಎಷ್ಟೇ ಪ್ರೆಡಿಕ್ಟ್ ಮಾಡಿದ್ರು ಅಲ್ಲೇ ಆಗೋದೇ ಬೇರೆ. ಜನ ಅನ್ಕೊಂಡಿದ್ದ ಅಭ್ಯರ್ಥಿಗಳು ಗೆದ್ದಿದ್ದು ತುಂಬಾ ಕಮ್ಮಿ. ಉದಾಹರಣೆಗೆ ಬೇರೇನೂ ಬೇಡ, ಮೊದಲ ಸೀಸನ್ ಹಾಗೂ 2ನೇ ಸೀಸನ್ ತಗೊಂಡ್ರೆ ಸಾಕು, ಎಲ್ಲ ಗೊತ್ತಾಗಿ ಹೋಗುತ್ತೆ. ಮೊದಲ ಸೀಸನ್ ನಲ್ಲಿ ಅರುಣ್ ಸಾಗರ್ ಗೆಲ್ಲೋದು ಅಂತ ತುಂಬಾ ಜನ ಅನ್ಕೊಂಡಿದ್ರು. ಅರುಣ್ ಸಾಗರ್ ಗೆಲ್ಲದೇ ಇದ್ರೆ ಬಿಗ್ ಬಾಸ್ ಕಾರ್ಯಕ್ರಮವೇ ಸುಳ್ಳು ಅಂತ ಅನ್ಕೊಂಡಿದ್ರು. ಆಗೆಲ್ಲ ಈಗಿನಂತೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಬಿಡಿ, ಇದ್ದಿದ್ರೆ ಬೇರೆಯದ್ದೇ ಕತೆ ಆಗ್ತಾ ಇತ್ತು. ಆದ್ರೆ ಮೊದಲ ಸೀಸನ್ ನಲ್ಲಿ ಗೆದ್ದಿದ್ದು ವಿಜಯ್ ರಾಘವೇಂದ್ರ. ಅರುಣ್ ಸಾಗರ್ ರನ್ನರ್ ಅಪ್ ಆಗಿದ್ರು. ಇನ್ನು 2ನೇ ಸೀಸನ್ ನಲ್ಲಿ ಸೃಜನ್ ಲೋಕೇಶ್ ಅವರೇ ಗೆಲ್ಲೋದು ಅಂತ ಎಲ್ಲ ಅನ್ಕೊಂಡಿದ್ರು. ಆಗಲೂ ಜನರ ನಿರೀಕ್ಷೆ ಹುಸಿಯಾಗಿತ್ತು. 2ನೇ ಸೀಸನ್ ನಲ್ಲಿ ಗೆದ್ದಿದ್ದು ಅಕುಲ್ ಬಾಲಾಜಿ. ಇಡೀ ಸೀಸನ್ ನಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಸೃಜನ್, ಆದ್ರೆ ಕಪ್ ಗೆದ್ದಿದ್ದು ಅಕುಲ್ ಬಾಲಾಜಿ. ಈ ರೀತಿಯ ಎಕ್ಸಾಂಪಲ್ ತುಂಬಾ ಇದೆ. ಹೀಗಾಗಿ ಈ ಸೀಸನ್ ನಲ್ಲೂ ಇದು ರಿಪೀಟ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಕಳೆದ 2-3 ವಾರದಿಂದ ಅಶ್ವಿನಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕಳೆದ ವಾರ ಕಿಚ್ಚ ಸುದೀಪ್ ಅವರೇ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಈಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಅಶ್ವಿನಿ ಅವರೇ ಬಿಗ್ ಬಾಸ್ ಗೆಲ್ಲೋದು, ಗಿಲ್ಲಿ ರನ್ನರ್ ಅಪ್ ಆಗ್ತಾರಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಬಿಗ್ ಬಾಸ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಯಾವುದು ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಅಶ್ವಿನಿ ಈ ಬಾರಿಯ ಬಿಗ್ ಬಾಸ್ ಗೆದ್ರೂ ಅನುಮಾನ ಇಲ್ಲ. ಆತ್ಮೀಯರೇ, ನಿನ್ನೆಯಿಂದ ಒಂದು ಸುದ್ದಿ ಓಡಾಡ್ತಾ ಇದೆ. ಬಿಗ್ ಬಾಸ್ ಫಿನಾಲೆ ಹೊತ್ತಲ್ಲೇ ಕರವೇ ಅಧ್ಯಕ್ಷ ನಾರಾಯಣಗೌಡ ಸುದೀಪ್ ಅವರನ್ನ ಭೇಟಿಯಾಗಿದ್ದಾರೆ. ಸುದೀಪ್ ಅವರ ಮನೆಗೆ ಹೋಗಿ ಸುದೀಪ್ ಜೊತೆ ಒಂದಿಷ್ಟು ಹೊತ್ತು ಚರ್ಚಿಸಿದ್ದಾರೆ. ಈ ಕ್ಷಣದ ಒಂದಿಷ್ಟು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಕಡೆ ಫಿನಾಲೆ ಹತ್ತಿರ ಬರೋದಿಕ್ಕೂ, ಆ ಕಡೆ ನಾರಾಯಣಗೌಡ್ರು ಸುದೀಪ್ ಮನೆಗೆ ಹೋಗಿದ್ದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋ ಅರ್ಥದಲ್ಲಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅಶ್ವಿನಿ ಗೌಡ ಕೂಡ ಕನ್ನಡ ಪರ ಹೋರಾಟಗಳಿಂದ ಗುರುತಿಸಿಕೊಂಡವರು, ಅಲ್ಲದೆ ನಾರಾಯಣ್ ಗೌಡ್ರ ಅವರ ಶಿಷ್ಯೆ ಕೂಡ ಹೌದು. ಆದ್ರೆ ಒಂದ್ ವಿಷಯ ನೆನಪಿರ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಈ ಸುದ್ದಿ 100ಕ್ಕೆ 100ರಷ್ಟು ಸುಳ್ಳು. ನಾರಾಯಣ್ ಗೌಡ್ರು ಸುದೀಪ್ ಅವರನ್ನ ಭೇಟಿ ಮಾಡಿದ್ದು ತಮ್ಮ ಖಾಸಗಿ ವಿಷಯಕ್ಕೆ. ಅದೇನು ಅಂದ್ರೆ, ಕೆಲವೇ ದಿನಗಳಲ್ಲಿ ನಾರಾಯಣ್ ಗೌಡ್ರ ಅವರ ಮಗನ ಮದುವೆ ಇದೆ. ಆ ಮದುವೆ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆ ನೀಡೋದಕ್ಕೆ ಸುದೀಪ್ ಮನೆಗೆ ಹೋಗಿದ್ದು. ಅದನ್ನ ಬಿಟ್ರೆ ಬಿಗ್ ಬಾಸ್ ಬಗ್ಗೆ ಆಗಲಿ, ಅಶ್ವಿನಿ ಬಗ್ಗೆ ಆಗಲಿ ಏನನ್ನೂ ಮಾತನಾಡಿಲ್ಲ. ಆದ್ರೆ ಸುದೀಪ್ ಜೊತೆ ನಾರಾಯಣ ಗೌಡ್ರು ಕಾಣಿಸ್ಕೊಂಡ್ರು ಅನ್ನೋ ಫೋಟೋ ಇಟ್ಕೊಂಡು ಏನೇನೋ ಸುದ್ದಿ ಹಬ್ಬಿಸ್ತಿದ್ದಾರೆ. ಆಮೇಲೆ ಅಶ್ವಿನಿ ಬಿಗ್ ಬಾಸ್ ಗೆದ್ರು ಕೂಡ ಇದೇ ಕಾರಣ ಅಂತಾನೂ ಹೇಳಬಹುದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಈ ಫೋಟೋದ ಸುದ್ದಿ ಸತ್ಯ ಅಲ್ಲ. ಆದ್ರೆ ಗಿಲ್ಲಿಯನ್ನ ಹಿಂದಿಕ್ಕಿ ಅಶ್ವಿನಿ ಗೌಡ್ರೆ ಬಿಗ್ ಬಾಸ್ ಗೆಲ್ಲೋದು ಅನ್ನೋ ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತಿರೋದು ಮಾತ್ರ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.